ಇದು ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರಿಗೆ ಅದಾಲತ್ ಕಾರ್ಯಕ್ರಮಕ್ಕೆ 3 ಗಂಟೆಗೆ ಸರ್ವರಿಗೂ ಕರೆದಿಲಾಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳೇ ಗೈರು. ನೋಡಿ, ಎಷ್ಟೊಂದು ಜನ ತುಂಬ ತುಳುಕಾಡ್ತಾ ಇದ್ದಾರೆ. ಈ ರೀತಿಯ ಸಾರಿಗೆ ಅದಾಲತನ್ನು ನೆಲಮಂಗಲದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಇದನ್ನು ಪರಿಗಣಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳಿಗೆ ಸೌಜನ್ಯ ಇದೆಯಾ ಇಲ್ವಾ, ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀರಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ನೋಡಿ, ಎಷ್ಟು ಯಾರು ಇಲ್ಲ ಇಲ್ಲಿ. ಇಷ್ಟೊಂದಿದೆ. ಬಾಕಿ ನಮ್ ಕಮರ್ಷಿಯಲ್ ವೆಹಿಕಲ್ ನ ಪ್ರತಿಯೊಂದು ರೋಡಲ್ಲಿ, ಟೋಲಲ್ಲಿ ನೋಡಿ, ನೈಸ್ ರೋಡಲ್ಲಿ ನೋಡಿ, ಎಲ್ಲಾ ಕಡೆ ಹಿಡಿತೀರ. ಅದರ್ ಸ್ಟೇಟ್ ವೆಹಿಕಲ್ ನ ಯಾಕೆ ನೀವು ರಿಪೇರಿ ಮಾಡ್ತಿಲ್ಲ? ಗೌರ್ಮೆಂಟ್ಗೆ ರೆವಿನ್ಯೂ ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ? 10 ವರ್ಷ ಆಗಿದೆ, 5 ವರ್ಷ ಆಗಿದೆ. ನೀವು ಅದನ್ನ ರೆವಿನ್ಯೂ ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ? ಗೌರ್ಮೆಂಟ್ ಯಾಕೆ ಫೆಸಿಲಿಟೀಸ್ ಮಾಡ್ತಾ ಇಲ್ಲ? ಇವಾಗ ಬನ್ನಿ ಮೇಡಮ್, ನೀವು ಸರ್ವೆ ಮಾಡ್ತೀರಾ, ಸುಮ್ಮನೆ ನಮ್ಮ ಕಾರಲ್ಲಿ ಕೂತ್ಕೊಳ್ಳಿ. ಎಷ್ಟು ಸಾವಿರ ಗಾಡಿ ಇಲ್ಲಿ ಓಡಾಡ್ತಾ ಇದೆ, ಎಷ್ಟು ಜನ ಇದ್ದಾರೆ, ನಾನು ನಿಮ್ ಕಣ್ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ. 10 ಗಂಟೆಗೆ ಆಮೇಲೆ ಇನ್ನ ಒಂದು ಬೆಳಗ್ಗೆ ಬರ್ತಾರೆ, ಅದು ರೂಲ್ಸ್ ಬರಬೇಕು. ತಮ್ಮ ಇಂಪ್ರೆಷನ್ ಇರ್ತಾರ, ಫೇಸ್ ಲೊಕೇಶನ್ ಕೊಡ್ತಾರ, ಹೋಗ್ಬಿಡ್ತಾರೆ. 1 ಅವರ್ 2 ಅವರ್ ಕೆಲಸ ಮಾಡ್ತಾರೆ. ಊಟಕ್ಕೆ ಅಂತ ಹೋದ್ರೆ 4 ಗಂಟೆಗೆ ಬರ್ತಾರೆ. ಟೀಗೆ ಅಂತ ಮೇಡಮ್, ನನ್ನ ಹತ್ರ ರೆಕಾರ್ಡ್ ಇದೆ ಮೇಡಮ್. ನಮ್ಮ ನೆಲಮಂಗಲ RTOದಲ್ಲಿ ಎಷ್ಟು ಸಾವಿರ ಗಾಡಿ ಓಡ್ತಾ ಇದೆ, ಎಷ್ಟು ಸಾವಿರ ಗಾಡಿ ಟ್ಯಾಕ್ಸ್ ಇಲ್ಲಿವರೆಗೂ ಕಟ್ಟಿಲ್ಲ. 2 ವರ್ಷ 3 ವರ್ಷ ಪೆಂಡಿಂಗ್ ಇದೆ. ಏನ್ ಆಕ್ಷನ್ ತಗೊಂಡಿದ್ದೀರಾ ಸರ್? ಇಲ್ಲಿನ ಅಡ್ರೆಸ್ ತಗೊಳ್ಳಿ, ನೀವು ತಗೊಂಡು ಮಾಡಿ. ಇಲ್ಲಿ ಅಡ್ರೆಸ್ ಕೊಡಲ್ಲ ಸರ್, ಸಿ ಅವ್ರು ಎಲ್ಲರ ಇಲ್ಲಿ ಪೊಲೀಸ್ ಬರೀರಿ, ಇಲ್ಲಿ ಅಡ್ರೆಸ್ ತಗೊಂಡು ಮಾಡಿ ಪೊಲೀಸ್ ಬರೀರಿ ವೆರಿಫಿಕೇಶನ್ಗೆ. ಅವಾಗ ಇಲ್ಲಿ ಅವರು ಏನಾದ್ರು ತಪ್ಪಾಗಿದ್ರೆ ಹಿಡಿದಾಕ್ತಾರೆ. ಅಲ್ಲ ಮೇಡಮ್, ನಾನು ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಒಂದು ಅಪ್ಡೇಟ್ ಮಾಡ್ಸಕ್ಕೆ ಅಂತಾನೆ ಹೇಳಿದೀನಿ. ಮಾಡಿ ನೋಡ್ರಿ, ಅಪ್ಡೇಟ್ ಮಾಡ್ಸಕ್ಕೆ ಆಗ್ಬೋದಲ್ಲ. ಅಲ್ಲ ಅದನ್ನೇ ಹೇಳಿದೆ, ಮಾಡ್ತಾ ಇದ್ದಾರೆ ನೀವು ಮಾಡಿ. ನಾವು ಮಾಡ್ಲಿಕ್ಕೆ ಬೇಡ ಅನ್ನಲ್ಲ. ಅವನ ಹತ್ರ ಏನು ಪ್ರೂಫ್ ಇಲ್ಲ ಅಂದ್ರೆ ಒಂದು ಆಧಾರ್ ಕಾರ್ಡ್, ಒಂದು ನೋಟರೈಸ್ಡ್ ಅಫಿಡವಿಟ್ ಹಾಕಿ ಅಂತ ಹೇಳ್ತಾ ಇದೀನಲ್ಲ. ಲೋಕಲ್ ಪ್ರೂಫ್ ಒಂದಿರ್ಲಿ. ರೆಂಟಲ್ ಅಗ್ರಿಮೆಂಟ್ ಬೇಡ, ನೋಟರೈಸ್ಡ್ ಅಫಿಡವಿಟ್ ಹಾಕಿ ಅಂತ ಹೇಳ್ತಾ ಇದೀನಿ. ನೋಟರೈಸ್ಡ್ ಅಫಿಡವಿಟ್ ಕಾನೂನಲ್ಲಿ ಇರೋದು. ರೆಂಟಲ್ ಅಗ್ರಿಮೆಂಟ್ ಮತ್ತೊಂದು ಹಾಕಿ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ನೆಲಮಂಗಲ ಅವರ ವ್ಯಾಪ್ತಿಯಲ್ಲಿ ಈ ಒಂದು ಸಾರ್ವಜನಿಕರ ಅದಾಲತ್ತನ್ನ ಈ ದಿನದಿಂದ, ಈ ವರ್ಷದಲ್ಲಿ ಈ ದಿನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೇನೆ. ಸೊ ಈ ಅದಾಲತ್ನಲ್ಲಿ ನನಗೆ ಏನು ಈ ಗರ್ಜನೆ ನ್ಯೂಸ್ ಇವರ ಕನ್ನಡ ದಿನಪತ್ರಿಕೆ ಇವರ ಕಡೆಯಿಂದ ಕೆಲವಾರು ಒಂದು ಸಮಸ್ಯೆಗಳ ಒಂದು ಅರ್ಜಿಗಳ ರೀತಿಯಲ್ಲಿ ಒಂದು ಮನವಿ ಬಂದಿರುತ್ತೆ ನನಗೆ. ಇದನ್ನ ನಾನು ಸ್ಟಡಿ ಮಾಡಿ ಇದೇ ದಿನ ನಾನು ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಾನು ಇದ್ ಮಾಡೋದಿಲ್ಲ. ಅದ್ರ ಬದಲಾಗಿ ನಾನು ಇದು ಪ್ರತಿಯೊಂದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತೆ ನಮ್ಮ ಸರ್ಕಾರದಿಂದ, ನಮ್ಮ ಇಲಾಖೆಯಿಂದ ಯಾವ ರೀತಿ ಇದನ್ನ ಪ್ರತಿ ದಿವಸ ಒಂದು ಡಿಸ್ಪೋಸಲ್ಸ್ ಮಾಡ್ಬೇಕಾಗಿರುತ್ತೆ ಫೈಲ್ಗಳು, ಅದ್ರ ಪರವಾಗಿ ನಾನು ಅವ್ರಿಗೆ ಅನುಕೂಲಕರವಾದ ವಾತಾವರಣವನ್ನ ಕಲ್ಪಿಸ್ತೇನೆ ಅಂತ ಹೇಳಿ ನಾನು ಈ ದಿನ ತಿಳಿಸ್ತೇನೆ. ಅದೇ ರೀತಿ ನಮ್ಮ ನಾಗರಾಜಾಚಾರ್ RTO ನೆಲಮಂಗಲ ಇವರು ಇದೆಲ್ಲವನ್ನು ಪರಿಶೀಲನೆ ಮಾಡಿ ಅವರು ಕೂಡ ಇದ್ರ ಬಗ್ಗೆ ಕ್ರಮಗಳನ್ನ ಕೈಗೊಳ್ತೀನಿ ಅಂತೇಳಿ ಈ ದಿನ ನನ್ನ ಹತ್ರ ತಿಳಿಸಿದ್ದಾರೆ. ಅದನ್ನ ಅವ್ರು ಮಾಡ್ತಾರೆ. ಕೆಲವಾರು ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇವೆಲ್ಲವನ್ನು ಸಹ ನಾವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ತೀವಿ. ಈಗ ಆಲ್ರೆಡಿ ಒಂದು ಸೌಕರ್ಯ ಇರುತ್ತೆ, ಅದರಲ್ಲಿ ಏನಾದ್ರೂ ಡಿಫೆಕ್ಟ್ ಇದ್ರೆ ಅದನ್ನ ನಾವು ಸರಿಪಡಿಸ್ತೀವಿ ಅಂತೇಳಿ ನಾನು ಈ ದಿನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮುಂದೆ ಈ ರೀತಿ ಯಾವುದೇ ಒಂದು ಸಣ್ಣ ಪುಟ್ಟ ದೋಷಗಳಾಗ್ದಂಗೆ ಒಂದು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ದಂಗೆ ಸುಗಮವಾದ ಆಡಳಿತ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಇದನ್ನೇ ಕೂಡ ನಾವು ಪ್ರತಿ ತಿಂಗಳು ಒಂದು ಅದಾಲತ್ತನ್ನ ಮಾಡ್ತಾ ಇರ್ತೇವೆ. ನಮ್ಮ ಸುತ್ತಮುತ್ತಲಿನ ಜನರು ನೆಲಮಂಗಲ ಕಚೇರಿಗೆ ಸಂಬಂಧಪಟ್ಟಿರೋರು ಬಂದು ನೇರವಾಗಿ ಹೇಳ್ಕೊಂಡು ಅವರ ಒಂದು ಸಮಸ್ಯೆಗಳನ್ನ, ಮನವಿಗಳನ್ನ ಕೊಟ್ರೆ ಅದನ್ನ ನಾವು ಪರಿಹಾರ ಮಾಡ್ತೇವೆ ಅಂತ ಹೇಳಿ ನಾನು ಈ ದಿನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಗಾಯತ್ರಿ ದೇವಿ ಅಂತ ಹೇಳಿ, ನಾನು ಜಂಟಿ ಸಾರಿಗೆ ಆಯುಕ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ. ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.